ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು ನಮ್ಮನ್ನು ಪ್ರೀತಿಸುವ ಆತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದ ಪ್ರತಿದಿನ ಹಂತ ಹಂತವಾಗಿ ದೇವರಲ್ಲಿ ಬೆಳೆಯುತ್ತಾ ಇರುವ ಹೋರಾಟಗಳನ್ನು, ಪ್ರಯಾಸಗಳನ್ನು ಎದುರಿಸುತ್ತಾ ನಿಲ್ಲುತ್ತಾ ಜಯಿಸುತ್ತಾ ಇದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ದೇವಜನವೇ, ಈ ದಿನದ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶ, ನಾವು ಹೇಗೆ ಪ್ರಾರ್ಥಿಸಬಾರದು. ಪ್ರಾರ್ಥನೆ ಕ್ರಿಸ್ತೀಯ ಜೀವಿತದ ಅವಿಭಾಜ್ಯ ಅಂಗ. ಪ್ರಾರ್ಥನೆ ಕ್ರೈಸ್ತರಿಗೆ ಒಂದು ಉಸಿರಿದ್ದ ಹಾಗೆ. ಪ್ರಾರ್ಥನೆ ದೇವರೊಟ್ಟಿಗಿನ ಸಂಬಂಧ. ಹಾಗಾದರೆ ದೇವರು ಇಲ್ಲವೇ ದೇವರ ವಾಕ್ಯ ಕೇವಲ ನಾವು ಹೇಗೆ ಪ್ರಾರ್ಥಿಸಬೇಕು ಅನ್ನುವುದು ಮಾತ್ರವಲ್ಲ, ನಾವು ಹೇಗೆ ಪ್ರಾರ್ಥಿಸಬಾರದು ಅನ್ನುವಂಥ ವಿಚಾರಗಳನ್ನು ಕೂಡ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ಹಾಗಾದರೆ ಯಾವಾಗಲೂ ನಾವು ಹೇಗೆಲ್ಲ ಪ್ರಾರ್ಥಿಸಬೇಕು ಅಂತ ಕಲಿತಾ ಇದ್ದೇವಲ್ವಾ, ಈ ದಿನ 7 ಕಾರ್ಯಗಳನ್ನು ನಾವು ಹೇಗೆ ಪ್ರಾರ್ಥಿಸಬಾರದು ಎಂಬುದನ್ನು ವಾಕ್ಯ ಆಧಾರಿತವಾಗಿ ನಾವು ಕೇಳಲಿಕ್ಕೆ ಹೋಗುತ್ತಾ ಇದ್ದೇವೆ. ಯಾಕೆಂದರೆ ಮನುಷ್ಯರ ಅಭಿಪ್ರಾಯಗಳು ಏನೇ ಇರಬಹುದು, ಸಭೆಗಳ ಅಭಿಪ್ರಾಯಗಳು ಏನೇ ಇರಬಹುದು, ಆದರೆ ನಾವೆಲ್ಲರೂ ಪಾಲನೆ ಮಾಡುವುದು, ಅನುಸರಿಸುವುದು ದೇವರ ಜೀವವುಳ್ಳ ವಾಕ್ಯವಾಗಿದೆ. ಹಾಗಾದರೆ ಆ ವಾಕ್ಯದ ಮುಖಾಂತರವಾಗಿ ನಾವು ಹೇಗೆ ಪ್ರಾರ್ಥಿಸಬಾರದು ಎನ್ನುವುದನ್ನು ಕಲಿಯೋಣ. ನೀವು ನೋಡಿ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವುದು ಹೇಗೆ ಎಂದು ಕಲಿಸುವುದಕ್ಕಿಂತ ಮುಂಚೆಯೇ ನಾವು ಹೇಗೆ ಪ್ರಾರ್ಥನೆ ಮಾಡಬಾರದು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಆ ವಿಷಯಗಳು ನಿಮಗೆ ಗೊತ್ತಿವೆಯಾ? ಗೊತ್ತಿದ್ದರೆ ದೇವರಿಗೆ ಸ್ತೋತ್ರ. ಇಲ್ಲದೆ ಹೋದರೆ ಈ ದಿನ ಕಲಿಯೋಣ. ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ, ಕೂತ್ಕೊಳ್ಳಿ, ಬರ್ಕೊಳ್ಳಿ, ಈ ವಿಷಯಗಳನ್ನು ತಿಳಿದುಕೊಂಡು ಇವುಗಳನ್ನು ಮಾಡುವುದನ್ನು ನಾವು ಬಿಟ್ಟು ಬಿಡೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ಇಲ್ಲವೇ ಮೊದಲನೇ ಕಾರ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ ಇಲ್ಲಿ ಹೇಳುತ್ತದೆ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಅರ್ಥ ಆಗ್ತಾ ಇದ್ದಿಲ್ಲ ಈ ವಾಕ್ಯ ನೋಡಿ. ಮೊದಲ ಸಾರಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ. ಪ್ರಾರ್ಥನೆ ಎಂಬುದು ನಮ್ಮ ಜೀವಿತದ ಬಹಳ ಒಂದು ಮುಖ್ಯವಾದಂಥ ಸಂಬಂಧ. ಹಾಗಾದರೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಹೇಳುತ್ತಾ ಇದ್ದಾರೆ ಏನಂತ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಎಷ್ಟೋ ಜನರು ಪ್ರಾರ್ಥನೆ ಮಾಡುತ್ತಾರೆ ನೋಡಿ, ಅವರವರ ನಂಬಿಕೆಗಳಲ್ಲಿ ಅವರವರ ದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸುವ ವಿಧಾನಗಳು, ಪ್ರಾರ್ಥನೆ ಮಾಡುವಂಥ ಕೃತ್ಯಗಳು ಅನೇಕವಿದ್ದಾವೆ. ಆದರೆ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡುತ್ತಾ ಇರುವುದು, ನೀವು ಪ್ರಾರ್ಥನೆ ಮಾಡುವಾಗ ತುಟಿಗಳಿಂದ ಬರುವಂಥ ಶಬ್ದವಲ್ಲ, ಮುಖದಲ್ಲಿ ಹರಳುವಂಥ ಭಾವನೆಯಲ್ಲ, ಅದು ಹೃದಯದ ಒಳಗಡೆಯಿಂದ ಬರಬೇಕು. ಆದರೆ ಅದು ಕಪಟಿಗಳ ಹಾಗೆ ಇರಬಾರದು ಅಂತ ನೋಡುತ್ತಾ ಇದ್ದೇವೆ. ಈಗ ಈ ವಾಕ್ಯ ಹೇಳುತ್ತಾ ಇದೆ, ಕಪಟಿಗಳ ಹಾಗೆ ಪ್ರಾರ್ಥನೆ ಅಂದರೆ ಏನಿದು? ಈ ಕಪಟತನ ಅನ್ನೋದು ಏನಪ್ಪ ಅಂದರೆ, ಅಲ್ಲಿ ಹೇಳುತ್ತಾ ಇದೆ, ಇದು ಜನರಿಗೆ ತೋರ್ಪಡಿಸಿಕೊಳ್ಳುವ ಪ್ರಾರ್ಥನೆಯಾಗಿದೆ. ಜನರು ನೋಡಬೇಕೆಂದು, ಜನರು ನಮ್ಮ ಪ್ರಾರ್ಥನೆಯನ್ನು ಮೆಚ್ಚಿಕೊಳ್ಳಬೇಕೆಂದು ತಮ್ಮ ವ್ಯಾಕರಣ, ತಮ್ಮ ಭಾಷೆ, ಕೆಲವು ಸಾರಿ ಇಂಗ್ಲೀಷಲ್ಲಿ ಪ್ರಾರ್ಥಿಸ್ತೇನಂತ, ಕೆಲವು ಸಾರಿ ಕೆಲವು ಅನ್ಯ ಭಾಷೆಗಳಲ್ಲಿ, ಅಂದರೆ ಉದಾಹರಣೆಗೆ ತಿಳಿಯದ ಲ್ಯಾಂಗ್ವೇಜ್ಗಳಲ್ಲಿ ಪ್ರಾರ್ಥನೆ ಮಾಡ್ತೀನಂತ. ನನಗೆ ಹಿಂದಿ ಚೆನ್ನಾಗಿ ಬರುತ್ತೆ, ತಮಿಳು ಚೆನ್ನಾಗಿ ಬರುತ್ತೆ, ಈ ಮಲಯಾಳಂ ಚೆನ್ನಾಗಿ ಬರುತ್ತೆ, ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಕೆಲವರು ಮನುಷ್ಯರ ಮುಂದೆ ಬಹಳ ನಾಜೂಕಾಗಿ ತೋರ್ಪಡಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅಸಲಿಗೆ ಅವರ ವೈಯಕ್ತಿಕ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಆ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡಿರುವುದೇ ಇಲ್ಲ, ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಬದಲಾಗಿ ಜನರ ಮುಂದೆ ಬರುವಾಗ ಕಪಟಿಗಳ ಹಾಗೆ ಮಾಡ್ತಾ ಇರ್ತಾರೆ. ಕಪಟತನ ಅನ್ನೋದು ಏನೂ ಇಲ್ಲ, ಇರುವುದೊಂದು ತೋರಿಸುವುದೊಂದು. ನಿಜವಾಗಿ ಪ್ರಾರ್ಥಿಸುವುದು ಬೇರೆ, ಇಲ್ಲಿ ತೋರ್ಪಡಿಸಿ ಪ್ರಾರ್ಥಿಸುವುದು ಬೇರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕಪಟಿಗಳ ಹಾಗೆ ಪ್ರಾರ್ಥನೆ
ಮಾಡಬಾರದು. ಅದರ ನೋಡಿ ಭಾಗವನ್ನು ಈ ಮತ್ತಾಯ 6ನೇ ಅಧ್ಯಾಯದ 5ನೇ ವಚನದ ಮುಂದಿನ ಭಾಗ ಹೇಳುತ್ತಾ ಇದೆ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ನೋಡಿ, ದೇವರ ಯೇಸು ಸ್ವಾಮಿನೇ ವಿವರಿಸ್ತಾ ಇದ್ದಾರೆ ಕಪಟತನದ ಪ್ರಾರ್ಥನೆ ಅಂದರೇನು. ಆ ಕಪಟತನದ ಪ್ರಾರ್ಥನೆಯನ್ನು ನಾವು ಮಾಡಬಾರದಂತಲೂ ಹೇಳುವಾಗ ಜನರು ನೋಡಬೇಕೆಂದು ಅನ್ನುವ ಪದನೇ ಕಪಟತನ. ಈ ಜನರು ನೋಡಬೇಕಂತ ಏನು ಮಾಡ್ತಾರೆ ಅವರು? ಸಭಾಮಂದಿರಗಳಲ್ಲಿಯೂ. ಈ ದಿನ ನಮಗೆ ಸಭಾಮಂದಿರ ಯಾವುದು? ಚರ್ಚ್ ಅನ್ನೋದು ಕೆಲವರಿಗೆ ದೊಡ್ಡ ಕಟ್ಟಡ ಆಗಿರ್ಬೋದು, ಕೆಲವರಿಗೆ ಜನ ಕೂಡ್ಕೊಂಡಿರುವಂಥ ಒಂದು ಸಾಧಾರಣ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಒಂದು ಸ್ಥಳವಾಗಿರಬಹುದು. ಆದರೆ ಅಲ್ಲಿ ಬಂದಾಗ ಮಾತ್ರ ಕೆಲವು ಜನರು ಎಷ್ಟು ದೊಡ್ಡ ಪ್ರಾರ್ಥನೆಗಳನ್ನು, ಎಷ್ಟು ಒಂದು ಕಪಟತನದ ಪ್ರಾರ್ಥನೆಯನ್ನು, ತೋರ್ಪಡಿಕೆಯ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗಾದರೆ ಈ ಸಭಾಮಂದಿರ ಅನ್ನೋದು ಸಭೆಗಳು, ಬೀದಿ ಚೌಕಗಳಲ್ಲಿಯೂ ಅಂದರೆ ಕೆಲವು ಸಾರಿ ಓಪನ್ ಏರ್ ಮೀಟಿಂಗ್ಸ್ ಎಲ್ಲಾಗಿರಬಹುದು, ಇಲ್ಲವೇ ಆಚೆಗಡೆ ಪೆಂಡಲ್ ಹಾಕಿ ಮಾಡಿರುವಂಥವುಗಳಾಗಿರಬಹುದು. ತಾವು ಪ್ರಾರ್ಥಿಸುವ ಪ್ರಾರ್ಥನೆ ಎಷ್ಟು ಅಂದವಾಗಿ ಭಕ್ತಿಯಾಗಿದೆ ಅಂತ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಮಾಡುವ ಪ್ರಾರ್ಥನೆಯನ್ನು ಕಪಟತನದ ಪ್ರಾರ್ಥನೆ ಅಂತ ಹೇಳುತ್ತಾರೆ. ಅದಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅಂತ ಹೇಳುತ್ತಾ ಇದೆ. ನೋಡಿ, ಕೆಲವರು ನೋಡಿ ಪ್ರಾರ್ಥನೆ ಅಂದ ತಕ್ಷಣ ಎಲ್ಲರೂ ಆಗಿರುವುದಿಲ್ಲ. ಕೆಲವರು ನಾವು ನೋಡುವಾಗ ಪ್ರಾರ್ಥನೆ ಅಂದ ತಕ್ಷಣ ಅವರೇ ಮಾಡಬೇಕು, ಬೇರೆಯವರು ಮಾಡಿದರೆ ತಪ್ಪುಗಳು ಕಂಡುಹಿಡಿಯುತ್ತಾರೆ ಅಲ್ವಾ? ಅವರು ಮಾಡಿದರೆ ತಾವೇ ಶ್ರೇಷ್ಠರು, ತಮಗೇ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿದೆ, ತಾವು ಮಾಡುವ ಪ್ರಾರ್ಥನೆಯೇ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ. ಅದು ಹೇಳ್ತಾ ಇದೆ, ಖಂಡಿತವಾಗಿ ದೇವರು ಇಷ್ಟಪಡುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭವಾಗಿ ಬೈಬಲಲ್ಲಿ ಒಂದು ಕಾರ್ಯ ಇದೆ. ನೀವು ನೋಡ್ತೀರ, ಲೂಕನು ಬರೆದ ಸುವಾರ್ತೆ ಅದರ 18ರಲ್ಲಿ 9ರಿಂದ 14 ವಚನಗಳ ತನಕ ಫರಿಸಾಯನು ಮತ್ತು ಸುಂಕದವನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತಾರೆ. ನಿಮಗೆ ಈ ಘಟನೆ ಗೊತ್ತಿದೆ. ಫರಿಸಾಯನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾನೆ. ಫರಿಸಾಯನು ಹೋದ ಮೇಲೆ ಪ್ರಾರ್ಥನೆ ಮಾಡ್ತಾನೆ, ಸುಂಕದವನು ಕೂಡ ಹೋಗ್ತಾನೆ, ಪ್ರೇಯರ್ ಮಾಡ್ತಾ ಇರ್ತಾನೆ. ಆದರೆ ಒಬ್ಬನು ನಿಂತುಕೊಂಡು ಕೈಗಳನ್ನೆತ್ತಿ ಗಟ್ಟಿಯಾಗಿ ಆಚೆ ಈಚೆ ನೋಡುತ್ತಾ ಯಾರು ಬರ್ತಾರೆ ಯಾರಿದ್ದಾರೆ ಅಂತ ನೋಡಿ ಪ್ರೇಯರ್ ಮಾಡ್ತಾನೆ. ಆದರೆ ಸುಂಕದವನು ತನ್ನನ್ನು ತಗ್ಗಿಸಿಕೊಂಡು ತಾನು ಯೋಗ್ಯನಲ್ಲ, ನಾನು ಈ ಪ್ರಾರ್ಥನೆ ಮಾಡೋಕ್ಕೆ ಅರ್ಹನಲ್ಲ, ನಿನ್ನ ಆಲಯಕ್ಕೆ ಬರಲಿಕ್ಕೂ ಅರ್ಹನಲ್ಲ, ನಿನ್ನ ಕಡೆ ತಲೆ ಎತ್ತುವುದಕ್ಕೂ ನಾನು ಅರ್ಹನಲ್ಲ ಅಂತ ಎದೆ ಬಡ್ಕೊಳ್ಳುತ್ತಾ ತಾನು ಸೀಕ್ರೆಟಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ, ತೋರ್ಪಡಿಸಲಿಲ್ಲ. ಆದರೆ ಇವನು ಅವನ ಕಡೆಗೆ ನೋಡಿಬಿಟ್ಟು ಇವನ ಕಡೆ ನೋಡಿಬಿಟ್ಟು ಯಾರಿದ್ದಾರೋ ಅಂತ ನೋಡಿಬಿಟ್ಟು, ದೇವರೇ ನಾನು ಹಾಗೆ, ನಾನು ಹೀಗೆ, ನಾನು ಇವನಂತೂ ಅಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಪಟಿಗಳ ಹಾಗೆ ಕಂಪೇರ್ ಮಾಡಿಕೊಂಡು ಬೇರೆಯವರಿಗೆ ಭಾಷೆ ತೋರಿಸುವುದಕ್ಕೂ ನಮ್ಮ ವ್ಯಾಕರಣ ತೋರಿಸುವುದಕ್ಕೂ ಮಾಡುವ ಪ್ರಾರ್ಥನೆ ಒಳ್ಳೆಯ ಪ್ರಾರ್ಥನೆ ಅಲ್ಲ, ಅದು ಕಪಟದ ಪ್ರಾರ್ಥನೆ ಅಂತ ದೇವರ ವಾಕ್ಯ ಹೇಳುತ್ತವೆ. ಬಹಳ ಮನಪೂರ್ವಕವಾಗಿ ಪ್ರಾರ್ಥಿಸ್ತೇವೆ ಅಥವಾ ತಾವು ಭಾವನಾತ್ಮಕ ಗುಣವುಳ್ಳವರು ಎಂಬಂತೆ ಜನರ ಮುಂದೆ ನಟಿಸುವಂಥವುದೇ ಇದು ಕಪಟತನದ ಪ್ರಾರ್ಥನೆ ಅಂತ ಹೇಳ್ತಾರೆ. ತಾವು ಪ್ರತಿ ಬಾರಿ ಪ್ರಾರ್ಥಿಸುವಾಗಲೂ ನಾವು ಏನು ಮಾಡ್ತಾರೆ, ತಮ್ಮನ್ನು ತಾವು ಬಿಟ್ಬಿಟ್ಟು ಬೇರೆಯವ್ರನ್ನ ತೀರ್ಪು ಮಾಡೋ ರೀತಿಯಲ್ಲಿ ನನ್ನ ಪ್ರಾರ್ಥನೆ ಬೆಸ್ಟ್ ಇದೆ ಅಂತ ಹೇಳುವ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಸರಿ, ಮುಂದಕ್ಕೆ ಹೋಗೋಣ. 2ನೇದು, ಕೇವಲ ಮಾತುಗಳನ್ನು ಪುನರಾವರ್ತಿಸುತ್ತಾ ಪ್ರಾರ್ಥಿಸಬಾರದು. ರಿಪೀಟೆಡ್ ವರ್ಡ್ಸ್ ಅಂತ ಹೇಳ್ತಾರೆ. ಓ ದೇವರೇ ನಾನು, ದೇವರೇ ನಾನು, ದೇವರೇ ನಾನು, ದೇವರೇ ನಮ್ಮ ಮನೆಯಲ್ಲಿ, ದೇವರೇ ನನಗೆ, ದೇವರೇ ಅಂದರೆ ನನಗೆ, ನಮಗೆ, ನನ್ನ ಮನೆಯಲ್ಲಿ ನೀನು ಮಾಡಿದ ಉಪಕಾರ, ನನ್ನನ್ನು ನೀನು ಉಪಯೋಗಿಸಿದ ರೀತಿ, ಈ ಥರದ ರಿಪೀಟೆಡ್ ಕೆಲವು ವರ್ಡ್ಸ್ ಇರ್ತದಲ್ಲ, ಅದು ಬಹಳ ಒಳ್ಳೆಯದಲ್ಲ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ, ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಹೇಳುತ್ತಾನೆಂದು ನೆನೆಸುತ್ತಾರೆ. ಕೆಲವು ಸಾರಿ ಏನಂತ ಹೇಳ್ತಾರೆ, ದೇವರು ವಾಕ್ಯ ಹೇಳ್ತಾ ಇದೆ, ಸುಮ್ಮನೆ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಹೇಳ್ತಾ ಇರೋದು. ನೋಡ್ರಿ, ಬಹಳ ಮಾತುಗಳನ್ನು ಆಡಿದರೆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ ಅಂತ. ನೋಡಿ, ಇದನ್ನು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ.
ಕೆಲವು ಸಾರಿ ಕೆಲವ್ರನ್ನ ನೋಡ್ರಿ, ಬೇಕಂತ ಹಲ್ಲೆಲೂಯ 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 ಅಂತ ಇರ್ತಾರೆ. ಓ ಸ್ತೋತ್ರ 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 ಅಂತ ಬರೀ ಸ್ತೋತ್ರ, ಬರೀ ಹಲ್ಲೆಲೂಯ ಹೇಳೋದಲ್ಲ, ರಿಪೀಟೆಡ್. ಅದು ಏನು? ಹೌದು, ಯಥಾರ್ಥವಾಗಿ ಅವರ ಭಕ್ತಿಯಲ್ಲಿದ್ದರೆ ಸಂತೋಷ. ಆದರೆ ಕೆಲವರೇನೆಂದರೆ ತಾವು ಅಲ್ಲಿ ಮಾತ್ರ ಸ್ತೋತ್ರ ಹಲ್ಲೆಲೂಯ, ದೇವರಿಗೆ ಸ್ತೋತ್ರ ಆಮೇನ್ ಬರ್ತಾ ಇರ್ತವೆ, ಮಿಕ್ಕಿದ ಸ್ಥಳಗಳಲ್ಲಿ ಅದು ಬರೋದೇ ಇಲ್ಲ. ಹಾಗಾದರೆ ಏನು? ಅವ್ರ ಜೀವಿತದಲ್ಲಿ ಬರೀ ಜನರಿದ್ದಾಗ ಆ ಪ್ರೇಯರ್ ಮಾಡೋ ಟೈಮಲ್ಲಿ ಮಾತ್ರ ಅವರು ನೋಡುವಂತೆ ಮಾಡುವುದಾ? ನೋ, ರಿಪೀಟೆಡ್ ವರ್ಡ್ಸ್ ಅಲ್ಲ. ದೇವರಿಗೆ ರಿಪೀಟೆಡ್ ವರ್ಡ್ಸ್ ಅಂದರೆ ಮತ್ತೆ ಮತ್ತೆ ಸುಮ್ಮನೆ ಹೇಳಿದ್ದನ್ನೇ ಹೇಳುವುದು, ಬಹಳ ಮಾತುಗಳನ್ನಾಡಿ ಉದ್ದ ಪ್ರಾರ್ಥನೆಗಳನ್ನು ಮಾಡುವುದು, ಇದೆಲ್ಲ ದೇವರಿಗೆ ಇಷ್ಟ ಇಲ್ಲ. ನೋಡಿ, ಉದಾಹರಣೆಗೆ ಬಾಳನ ಪ್ರವಾದಿಗಳು ಕರ್ಮೇಲ್ ಬೆಟ್ಟದಲ್ಲಿ ಹಲವಾರು ಗಂಟೆಗಳ ಕಾಲ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ವೇಳೆ 6 ಗಂಟೆ ಅದಕ್ಕಿಂತ ಹೆಚ್ಚು ಸಮಯ ಪ್ರಾರ್ಥಿಸಿರ್ಬೋದು, ಆದರೆ ಏನೂ ಸಂಭವಿಸಲಿಲ್ಲ. ಆದರೆ ಎಲಿಯನು ಎದ್ದು ನಿಂತು ಅರ್ಧ ನಿಮಿಷ ಪ್ರಾರ್ಥನೆ ಮಾಡ್ತಾನೆ. ಏನಂತ? ನಾನು ಇಡೀ ರಾತ್ರಿ ಪ್ರಾರ್ಥಿಸಿದೆ, ಅಂದರೆ ದೇವರೇ ಇವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ಈಗ ನೀನು ನಿನ್ನ ಮಹಿಮೆಯನ್ನು ತೋರ್ಪಡಿಸು, ನೀನೇ ಸತ್ಯ ದೇವರು ಅನ್ನೋದು ತೋರ್ಪಡಿಸು ಅಂತ ಬರೀ ಅರ್ಧ ನಿಮಿಷ ಪ್ರಾರ್ಥನೆ ಮಾಡ್ತಾರೆ. ಕೆಲವು ಸಾರಿ ಏನಂದರೆ ನಾವು ಹೇಳ್ತೇವೆ, ನಾನು ಇಡೀ ರಾತ್ರಿ ಪ್ರಾರ್ಥಿಸಿದೆ ಆದ್ದರಿಂದ ದೇವರು ನನಗೆ ಉತ್ತರ ಕೊಟ್ಟರು ಅಂತ ಹೇಳ್ತಾರೆ. ಅದು ಸತ್ಯ ಅಲ್ಲ. ಇಡೀ ಪ್ರಾರ್ಥನೆ ಇಡೀ ದಿನ ಮಾಡಿದೆ ಅದಲ್ಲ ಮುಖ್ಯ, ಎಷ್ಟು ಆಳವಾಗಿ ಮಾಡಿದೆ ಅಂತ ಮುಖ್ಯ. 6 ತಾಸು ನೀವು ಪ್ರಾರ್ಥನೆ ಮಾಡಿದರೆ ಅಂದರೆ ಆಳವಾಗಿ ಪ್ರಾರ್ಥನೆ ಮಾಡಿದರೆ ಬೆಲೆ ಇದೆ, ನೋ ಪ್ರಾಬ್ಲಮ್. ಆದರೆ ಹೇಳಿಕೊಳ್ಳುವುದಕ್ಕೋಸ್ಕರ ಪಾಸ್ಟರ್ ಕೇಳ್ತಾರೆ, ಇಲ್ಲ ಬೇರೆಯವ್ರು ಕೇಳ್ತಾರೆ, ನೀನು ಪ್ರಾರ್ಥನೆ ಮಾಡಿದೆಯಾ, ಇಲ್ಲ ಎಷ್ಟೊತ್ತು ಪ್ರಾರ್ಥನೆ ಮಾಡಿದೆ ಅಂತ ತಿಳಿಯಪಡಿಸುವುದಕ್ಕೋಸ್ಕರವಾಗಿ ಆದರೂ ಕೆಲವರು ಏನು ಮಾಡ್ತಾರೆ, ಬೈಬಲ್ ಓದೋದು ಪ್ರೇಯರ್ ಮಾಡೋದನ್ನು ಕೌಂಟ್ ಮಾಡ್ತಾರೆ. ಆ ಥರ ಮಾಡೋದು ಒಳ್ಳೆಯದಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆಂದು ನೆನೆಸುತ್ತಾರೆ. ಈ ಮಾತು ಯೇಸು ಸ್ವಾಮಿಯೇ ತನ್ನ ಶಿಷ್ಯರೊಟ್ಟಿಗೆ ಹೇಳಿಕೊಡುತ್ತಾ ಇರುವಂಥ ವಿಚಾರವಾಗಿದೆ. ಇದು ನನ್ನ ಕಲ್ಪನೆಯ ಮಾತುಗಳು ಅಲ್ಲವೇ ಅಲ್ಲ ದೇವಜನವೇ. ನೋಡಿ, ಹೌದು, ಖಂಡಿತ ಈ ಕರ್ಮೇಲ್ ಬೆಟ್ಟದಲ್ಲಿ ಬಾಳನ ಪ್ರವಾದಿಗಳು ಮಾಡಿದ್ದು ಪ್ರಾರ್ಥಿಸಿದ್ದು 6 ಗಂಟೆಗಳಿಗಿಂತ ಅಧಿಕವಾಗಿ ಸಮಯ ಕೊಡ್ತಾನೆ. ಪ್ರೇಯರ್ ಮಾಡಿ, ಆಯಿತು ಮಾಡಿ, ಸುಸ್ತಾಗಿ ಪ್ರೇಯರ್ ಮಾಡಿ ಕೊನೆಗೆ ಅವರ ಪ್ರಾರ್ಥನೆ ಆಲೋಚನೆ ಮಾಡಿ, ಅವರ ಹಾಗೆ 6 ತಾಸು ಎಲಿಯನು ಕೂಡ ಪ್ರಾರಂಭ ಮಾಡಿದರೆ ಇಲ್ಲ. ಎಲಿಯನು ಅರ್ಧ ನಿಮಿಷ ಭಕ್ತಿ ಶ್ರದ್ಧೆಗಳಿಂದ ನಂಬಿಕೆಯಿಂದ ದೇವರೇ ನೀನು ಕೆಲಸ ಮಾಡಪ್ಪ ಅಂತೇಳಿ ಪ್ರಾರ್ಥಿಸಿದಾಗ ದೇವರು ಅದ್ಭುತಕರವಾದ ಕಾರ್ಯವನ್ನು ಮಾಡಿದರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅದು ಬಹಳ ಮುಖ್ಯ. 3ನೇದಾಗಿ ಯಾವ ರೀತಿಯಾದಂಥ ಪ್ರಾರ್ಥನೆ ನಾವು ಮಾಡಬಾರ್ದು ಅನ್ನೋದು ದೇವರ ವಾಕ್ಯ ಹೇಳ್ತದೆ. ಪಾಪವನ್ನು ಹಿಡಿದುಕೊಂಡೇ ಪ್ರಾರ್ಥಿಸಬಾರದು. ಏನಪ್ಪ ಈ ಪಾಪವನ್ನು ಹಿಡ್ಕೊಂಡಂದರೆ, ಪಾಪ ಹೃದಯದಲ್ಲಿರ್ತದೆ, ನಮ್ಮಲ್ಲಿರ್ತದೆ, ನಮಗೆ ಗೊತ್ತು ನಾವು ಪಾಪಿಗಳು ಅಂತ, ತಪ್ಪು ಮಾಡಿದ್ದೀವಿ ಅಂತ, ದ್ರೋಹ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಆ ಪಾಪಗಳನ್ನು ಅಲ್ಲೇ ಇಟ್ಕೊಂಡು, ಹೇಗೆಂದರೆ ಮನೆಯನ್ನು ಕಸ ಗುಡಿಸಿ ಸ್ವಚ್ಛ ಮಾಡಿ ಮತ್ತೆ ಕಸನ ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಒರೆಸಿದ ಹಾಗೆ, ಹೇಗೆ ಕಸವನ್ನು ಅಲ್ಲೇ ಹಾಕಿಬಿಟ್ಟು ಮತ್ತೆ ಒರೆಸುವಾಗ ಏನು ಪ್ರಯೋಜನ? ಗುಡಿಸ್ತೀವಿ ಮತ್ತೆ ಅಲ್ಲೇ ಹಾಕ್ತೀವಿ, ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಕೀರ್ತನೆಗಳಲ್ಲಿ 66:18 ಹೇಳುತ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನೋಡಿ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನೇನಾದರೂ ಕೆಟ್ಟತನದ ಮೇಲೆ ನನ್ನ ಮನಸ್ಸಿಟ್ಟುಕೊಂಡು, ಉದಾಹರಣೆಗೆ ಯಾರಾದರೂ ವ್ಯಭಿಚಾರ ಮಾಡುವ ಮನೋಭಾವನೆ, ಕಳ್ಳತನ ಸುಳ್ಳು ಹೇಳುವ ಮನೋಭಾವನೆ, ಅಸೂಯೆಯ ಮನೋಭಾವನೆ, ಈ ಎಲ್ಲ ಕೆಟ್ಟತನಗಳನ್ನು ಹೃದಯದಲ್ಲಿ ಹಾಗೇ ಇಟ್ಕೊಂಡು ದೇವರೇ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆಯನ್ನು ಆಲಿಸು ಎಂದು ನಾವು ಕೇಳಿದರೆ, ನಾವು ಬೇಡಿಕೊಂಡರೆ ಖಂಡಿತ ನಮ್ಮ ಪಾಪವು ಅಲ್ಲೇ ಇರುವುದರಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವುದಿಲ್ಲ. ಅದೇ ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಪಾಪವನ್ನು ಹೃದಯದಲ್ಲಿ ಇಟ್ಕೊಂಡೆ, ಪಾಪವನ್ನು ಜೀವನದಲ್ಲಿ ಇಟ್ಕೊಂಡೇ ಪ್ರಾರ್ಥಿಸಬಾರದು. ಪ್ರಾರ್ಥನೆಯನ್ನು ನಾವು ಕ್ಲಿಯರಾಗಿ ಮಾಡಿದರೆ, ಕ್ಷಮಾಪಣೆ ಕೇಳುವುದು, ಕ್ಷಮಿಸುವುದು, ತಪ್ಪೊಪ್ಪಿಕೊಳ್ಳುವುದು, ಪಶ್ಚಾತ್ತಾಪ ಪಡುವುದು ಮಾಡಿಬಿಟ್ಟು ನಂತರ ನಾವೇನಾದರೂ ಪ್ರಾರ್ಥಿಸುವುದಾದರೆ ದೇವರು ಕೇಳ್ತಾರೆ. ಪಾಪವನ್ನು ಹೃದಯದಲ್ಲಿ ಇಟ್ಟುಕೊಂಡು ಕೇಳಬಾರದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. 4ನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಕ್ಷಮಿಸದ ಹೃದಯದಿಂದ ನಾವು ಪ್ರಾರ್ಥಿಸಬಾರದು.
ಕ್ಷಮೆಯಿಲ್ಲದ ಹೃದಯ. ಹೌದು, ನಾವು ನೋಡ್ತಾ ಇರ್ತೇವೆ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ಸ್ವಲ್ಪ ಗಮನಿಸಿರಿ. ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ, ನಿಂತುಕೊಂಡು ಅಂದರೆ ನಿಂತ್ಕೊಂಡು ಮಾಡುವುದಲ್ಲ, ನೀವು ಯಾವಾಗೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತೇವರೋ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಬೇಕು. ಹೌದಲ್ವಾ? ಅದನ್ನು ಅವನಿಗೆ ಕ್ಷಮಿಸಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಯಾಕೆಂದರೆ ಕೆಲವು ಸಾರಿ ದೇವ್ರ ವಾಕ್ಯ ಹೇಳೋದು, ನೀನು ಮಾಡೋಕ್ಕೆ ಬರ್ತೀಯ, ಆದರೆ ನೀನು ಕ್ಷಮೆ ಕೊಟ್ಟಿರೋದಿಲ್ಲ. ದೇವ್ರ ವಾಕ್ಯ ನಮಗೆ ಕ್ಷಮಿಸಬೇಕಾದ್ರೆ ನಾವು ಕ್ಷಮಿಸಬೇಕಲ್ವಾ? ಕೆಲವು ಸಾರಿ ಹೇಳುತ್ತದೆ, ನೀನು ಆಲಯಕ್ಕೆ ಕಾಣಿಕೆ ತೆಗೆದುಕೊಂಡು ಬಂದರೆ ನೀನು ಕಾಣಿಕೆಯನ್ನು ಯಜ್ಞವೇದಿಯ ಮೇಲೆ ಬಿಟ್ಟುಬಿಟ್ಟು ನೀನು ಮೊದಲು ಹೋಗಿ ನಿನ್ನ ಸಹೋದರನೊಟ್ಟಿಗೆ ಒಂದಾದ ಮೇಲೆ, ಅಂದರೆ ಒಂದಾಗುವುದಂದರೆ ಕ್ಷಮಿಸಿ ಪಶ್ಚಾತ್ತಾಪಪಟ್ಟು ಹೊಂದಾಣಿಕೆ ಮಾಡಿಕೊಂಡು ಬಂದು ಆವಾಗ ನೀನು ಕಾಣಿಕೆಯನ್ನು ಕೊಡಬೇಕು. ದೇವರಿಗೆ ನಿನ್ನ ಕಾಣಿಕೆ ಮುಖ್ಯ ಅಲ್ಲ, ದೇವರಿಗೆ ನಿನ್ನ ಪುನಃ ಸ್ಥಾಪಿಸುವ ಸಂಬಂಧ ಮುಖ್ಯ. ಮತ್ತೆ ನೀನು ಸರಿಪಡಿಸಿಕೊಂಡಿರುವ ವಿಧಾನ ದೇವರಿಗೆ ಮುಖ್ಯ. ಹಾಗಾದರೆ ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ನಾವು ಕ್ಷಮಿಸುವ ಹೃದಯದೊಟ್ಟಿಗೆ ನಾವು ಪ್ರಾರ್ಥಿಸಿದರೆ ದೇವರು ನಮ್ಮ ಮೊರೆಯನ್ನು ಆಲಿಸುತ್ತಾರೆ ಎಂಬುದು ದೇವರ ವಾಕ್ಯ ಹೇಳುತ್ತಾ ಇದೆ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್, ಒಂದು ಉದಾಹರಣೆ ಯಾವುದೆಂದರೆ ಯೋಬನ ಗ್ರಂಥದಲ್ಲಿ ಇರುವಂಥ ಒಂದು ಮಾತು. ಹೌದು, ಯೋಬನನ್ನು ತನ್ನ ಸ್ನೇಹಿತರು ದೂಷಿಸ್ತಾರೆ. ದೂಷಿಸುವಾಗ ಯೋಬನಿಗೂ ಕೂಡ ಅವರ ಬಗ್ಗೆ ಬೇಸರ ಆಗುತ್ತೆ. ನೀವು ನನಗೆ ಆಧರಣೆ ಮಾಡೋಕ್ಕೆ ಬಂದಿದ್ದೀರಾ, ಇಲ್ಲ ನನಗೆ ಚುಚ್ಚು ಮಾತು ಮಾತಾಡಲಿಕ್ಕೆ ಬಂದಿದ್ದೀರಾ? ಏನಕ್ಕಾಗಿ ನೀವು ಬಂದಿದ್ದೀರಾ? ನೀವು ಆಧರಣೆಯ ಹೆಸರಿನಲ್ಲಿ ನನ್ನನ್ನು ದುಃಖಪಡಿಸುವುದಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಏನು ಸಂಭವಿಸಿತು ಅನ್ನೋದು ಆಮೇಲೆ ಕಾರ್ಯ ಅಲ್ಲಿ ಹೇಳುತ್ತದೆ. ಯೋಬನು ತನ್ನ ಸ್ನೇಹಿತರನ್ನು ಕ್ಷಮಿಸಿದ ನಂತರ, ಇಲ್ಲವೇ ಅವರಿಗಾಗಿ ಪ್ರಾರ್ಥಿಸಿದ ನಂತರ ದೇವರು ಯೋಬನನ್ನು 2ರಷ್ಟು ಆಶೀರ್ವದಿಸಿದನು ಅಂತ ಹೇಳ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನಾಗಿರುತ್ತದೆ? ನಾವು ಕ್ಷಮಿಸದೆ ಹೋಗುವಂಥದ್ದು. ಯೇಸು ಸ್ವಾಮಿ ಕಲ್ವಾರಿ ಕ್ರೂಜೆಯ ಮೇಲೆ ತನ್ನನ್ನು ಹಿಂಸಿಸಿದವರಿದ್ರಲ್ವಾ, ತನಗೆ ನೋವು ಪಡಿಸಿದರುವುದ್ರಲ್ವಾ, ಅವರನ್ನೆಲ್ಲ ಯೇಸು ಸ್ವಾಮಿ ಕ್ಷಮಿಸಿದರು. ಯಾಕೆ? ಪರವಾಗಿಲ್ಲ ಬಿಡು, ಅವ್ರಿಗೇನು ಹೇಳಿದಿರನ್ನು ಅವ್ರನ್ನ ಶಪಿಸಲೂ ಇಲ್ಲ, ಕ್ಷಮಿಸಲೂ ಇಲ್ಲ. ಹಾಗೆಯೇ ಯೇಸು ಸ್ವಾಮಿ ಇರಬಹುದಾಗಿತ್ತಲ್ವ. ಆದರೆ ಯೇಸು ಸ್ವಾಮಿ ಮೊದಲು ಮಾದರಿಯನ್ನು ತೋರಿಸಿದರು. ತನಗೆ ನೋವು ಮಾಡಿ, ತನಗೆ ತೊಂದರೆ ಮಾಡಿ, ಕಷ್ಟ ಕೊಟ್ಟು ಏನೆಲ್ಲ ಮಾಡಿದರೂ ಕೂಡ ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿದ್ದಂಥ ಜನರಿಗೆ ಎಲ್ಲರಿಗೂ ಕ್ಷಮೆಯನ್ನು ಕೊಡ್ತಾರೆ. ಅದರರ್ಥ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಕ್ಷಮೆ ಕೊಡುವುದನ್ನು ನಾವು ತಿಳಿದಿರಬೇಕು ಪ್ರಾರ್ಥಿಸುವ ಮೊದಲು. ಉದಾಹರಣೆಗೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತಂದೆಗೆ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಆತನು ಕ್ಷಮಿಸಿದನು. ಪ್ರತಿ ಸಾರಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಹೋಗಬೇಕಾದರೆ ನಮ್ಮನ್ನು ನಾವು ಸರಿಪಡಿಕೊಳ್ಳುವುದು, ಸಿದ್ಧಪಡಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು ದೇವಜನವೇ. ಹಾಗಾದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಲೂಕ 23:34 ತಂದೆಯೇ ಇವರನ್ನು ಕ್ಷಮಿಸು ಅಂತ ಯೇಸು ಸ್ವಾಮಿ ಕ್ಷಮಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈಗ ನಾವು 4 ಕಾರ್ಯಗಳನ್ನು ನೋಡಿದೆವು, ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು ಅನ್ನುವಂಥ ವಿಚಾರ. ಮೊದಲನೇದಾಗಿ ನಾವು ನೋಡಿದೆವು, ನಾವೇನು ಮಾಡಿದೆವು? ಜನರಿಗೆ ಕಾಣಿಸಿಕೊಳ್ಳುವಂತೆ ಪ್ರಾರ್ಥಿಸಬಾರದು, ಕಪಟತನದಿಂದ ಪ್ರಾರ್ಥಿಸಬಾರದು, ಪುನರಾವರ್ತನೆ ಸುಮ್ಮನೆ ಹೇಳಿದ್ದೇ ಹೇಳಿ ಪ್ರಾರ್ಥನೆ ಮಾಡಬಾರ್ದು. ಮೂರನೇದು, ಪಾಪವನ್ನು ಹೃದಯದಲ್ಲಿ ಇಟ್ಕೊಂಡು ನಮ್ಮ ಮುಂದೆನೇ ಪಾಪ ಇಟ್ಕೊಂಡು ಪ್ರಾರ್ಥಿಸಬಾರದು ಅಂತ ಹೇಳುತ್ತದೆ. 4ನೇದಾಗಿ, ಕ್ಷಮಿಸದ ಹೃದಯದಿಂದ ನಾವು ಪ್ರಾರ್ಥಿಸಬಾರದು, ನಾವು ಕ್ಷಮಿಸಿ ನಾವು ಪ್ರಾರ್ಥಿಸಬೇಕು ಅಂತ ಹೇಳುತ್ತಾ ಇದೆ. 5ನೇದಾಗಿ, ಸ್ವಾರ್ಥಕ್ಕಾಗಿ ಮಾತ್ರ ಪ್ರಾರ್ಥಿಸಬಾರದು. ಪ್ರಾರ್ಥಿಸಬಹುದು, ಪ್ರಾರ್ಥಿಸುವಾಗ ಸಭೆಯಲ್ಲಿ ಎಲ್ಲ ಜನರಿರ್ತಾರೆ, ಆದರೆ ಅವರಲ್ಲಿ ಕೇವಲ ದೇವರೇ ನನ್ನ ಮಕ್ಕಳನ್ನು ಆಶೀರ್ವದಿಸು, ನನ್ನ ಮನೆಯನ್ನು ಆಶೀರ್ವದಿಸು, ನನ್ನ ಕೆಲಸವನ್ನು ಆಶೀರ್ವದಿಸು,
ಈ ರೀತಿಯಾದಂಥ ಸ್ವಾರ್ಥವಾದ ಒಂದು ಗುಂಪು ಅನೇಕರು ಬರುವಾಗ ಕಾಮನ್ ಆಗಿ ಪ್ರಾರ್ಥಿಸಬೇಕು. ಅವರಿಗೋಸ್ಕರನೇ ಪ್ರಾರ್ಥಿಸುವುದು ಸ್ವಾರ್ಥ. ನಿಮಗೋಸ್ಕರ ಬೇರೆಯವರು ಪ್ರಾರ್ಥಿಸಬಹುದು. ನೀವು ಕೇಳ್ಬೋದು, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ, ನೀವು ನನಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಕೇಳ್ಕೋಬೋದು. ಸುಮಾರು ಜನರಿದ್ದರೆ ದೇವರಾತ್ಮನ ಪ್ರೇರೇಪಣೆ ಉಳ್ಳವರು ಪ್ರಾರ್ಥಿಸ್ಬೋದು. ಕೆಲವನ್ನ ನಾವು ನೋಡುತ್ತೀವಿ, ಪ್ರತಿ ಸಾರಿ ನನ್ನ ಕುಟುಂಬಕ್ಕೆ ಪ್ರೇಯರ್ ಮಾಡಿ, ನನಗೆ ಪ್ರೇಯರ್ ಮಾಡಿ. ಅವರಿಗಿಂತ ಕಷ್ಟದಲ್ಲಿರೋರು ಇರ್ತಾರೆ, ಅವರಿಗಿಂತ ನೋವಿನಲ್ಲಿರೋರು ಇರ್ತಾರೆ. ಅವರ ಕುರಿತು ಅವರಿಗೆ ಕಾಳಜಿ ಇಲ್ಲ. ಬದಲಾಗಿ ಪ್ರತಿ ಸಾರಿ ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ಅದು ಸ್ವಾರ್ಥವನ್ನು ತೋರಿಸುತ್ತದೆ. ಪ್ರತಿ ಸಾರಿ ಸುಮ್ಮನೆ ನನಗೆ 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 ಅಂತ ಮಾಡಬಾರ್ದು. ದೇವರು ಹೃದಯವನ್ನು ನೋಡುವಂಥ ದೇವರಾಗಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತದೆ, ಸ್ವಾರ್ಥಕ್ಕಾಗಿ ಪ್ರಾರ್ಥಿಸಬಾರ್ದು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾಕೋಬನ ಪತ್ರಿಕೆಯಲ್ಲಿರುವಂಥ ವಾಕ್ಯ 4ನೇ ಅಧ್ಯಾಯದ 3ನೇ ವಚನ. ಅಲ್ಲಿ ಹೇಳುತ್ತದೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂದು ಹೇಳುತ್ತಾ ಇದೆ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಪ್ರಾರ್ಥಿಸ್ತೋದು. ಸ್ವಾರ್ಥ ಇಲ್ಲವೇ ಭೋಗ. ನಾನು ಚೆನ್ನಾಗಿರಬೇಕು, ನಾನು ಬೆಳಬೇಕು. ಪ್ರತಿ ಸಾರಿ ನಾವು ಚರ್ಚಲ್ಲಿ ಪ್ರಾರ್ಥನೆಗಳಲ್ಲಿ ಪಾಸ್ಟ್ರ್ ಹತ್ರ ಕೇವಲ ನನಗೆ ಮಾಡಿರಿ ಅಂತ ಕೆಲವರು ಇರ್ತಾರೆ. ನನಗೆ ಮಾಡಿರಿ ಅನ್ನೋರು ಇದ್ದರೆ ಹಾಗಾದರೆ ದೇವರು ನೋಡಲ್ವಾ? ಯಾರೋ ಇನ್ನೂ ಅದಕ್ಕಿಂತ ಕಷ್ಟದಲ್ಲಿರುವವರು, ಆಳವಾಗಿ ಭಾರದಿಂದ ಬಂದವರು, ಅವರಿಗಿಲ್ಲದೆ ಭೋಗಗಳಿಗೋಸ್ಕರ ನನಗೆ ದೇವರಿಗೆ ಆಶೀರ್ವಾದ ಮಾಡಿದ್ದಾರೆ, ಇನ್ನಷ್ಟು ಆಶೀರ್ವಾದ ಮಾಡೋಕ್ಕೆ ಪ್ರೇಯರ್ ಮಾಡಿ, ಇನ್ನಷ್ಟು ನಾನು ಮೇಲಕ್ಕೆ ಬರಬೇಕು, ಇನ್ನಷ್ಟು ಆದಾಯ ಆಗಬೇಕು, ಇನ್ನಷ್ಟು ನಾನು ಉನ್ನತಿಗೆ ಬರಬೇಕು. ಇದು ಭೋಗಗಳಿಗಾಗಿ ಪ್ರಾರ್ಥಿಸುವುದು. ಬದಲಾಗಿ ಬಡವರು, ನಿರ್ಗತಿಕರು, ವಿಧವೆಯರು, ರೋಗಿಗಳು, ಕಷ್ಟದಲ್ಲಿರುವಂಥವರು, ಅನಾಥರಾಗಿರುವಂಥವರು, ಅನೇಕ ಭೂಕಂಪ, ಬರಗಾಲ, ಕಷ್ಟಗಳಿಂದ ಬಾಧೆ ಪಡುವವರು, ಇವೆಲ್ಲರಿಗಾಗಿ ಪ್ರಾರ್ಥಿಸಿರಿ. ಮೊದಲು ಅನೇಕ ಬೇರೆಯವರಿಗೆ ಪ್ರಾರ್ಥಿಸಿದರೆ ನಮ್ಮ ಹೃದಯವನ್ನು ನೋಡಿ ನಮ್ಮ ಅಗತ್ಯವನ್ನು ಪೂರೈಸ್ತಾರೆ. ಆದರೆ ಕೆಲವರು ಭೋಗಗಳಿಗಾಗಿ ದುರಾಭಿಪ್ರಾಯಪಟ್ಟು, ಅಭಿಪ್ರಾಯವೂ ಸರಿಯಿಲ್ಲ, ಒಳ್ಳೆಯ ಅಭಿಪ್ರಾಯ ಇಲ್ಲದೆ ಪ್ರಾರ್ಥಿಸಿದರೆ ದೇವರು ಒಪ್ಪಿಕೊಳ್ಳೋದಿಲ್ಲ. ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ಅಂತ ಹೇಳುತ್ತಾ ಇದೆ. ಯೇಸುಸ್ವಾಮಿ ಪ್ರಾರ್ಥಿಸುವುದನ್ನು ನೋಡ್ರಿ. ಈಗ ಯೇಸುಸ್ವಾಮಿ ಶಿಲುಬೆಗೆ ಹೋಗುವ ಸಂದರ್ಭದಲ್ಲಿ, ದೇವರೇ ನಿನ್ನ ಈ ಪಾತ್ರೆಯನ್ನು ನನ್ನಿಂದ ತೆಗೆದುಹಾಕು, ಇದು ಬಹಳ ಕಷ್ಟಕರವಾಗಿದೆ ಅಂದರು. ಆದರೂ ನಂತರ ಏನು ಹೇಳಿದರು? ನನ್ನ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತವಾಗಿರಲಿ ಅಂತ ಹೇಳಿದರು. ನನ್ನ ಚಿತ್ತವಲ್ಲ ತಂದೆ, ನಿನ್ನ ಚಿತ್ತವೇ ನೆರವೇರಲಿ ಅಂತ ಹೇಳಿದರು. ನೋಡಿ, ನಾವು ಕೆಲವು ಸಾರಿ ನಮಗೆ ನೋವಾಗುತ್ತೆ, ಕೆಲವು ಅಗತ್ಯಗಳಿರ್ತದೆ. ಆದರೆ ಕೊನೆಗೆ ದೇವರೇ ಏನೋ ನಿನ್ನ ಚಿತ್ತಪ್ಪ, ಕೊಟ್ಟರೆ ಕೊಡು, ಇಲ್ಲ ಅಂದರೆ ಬಿಡು ಸ್ವಾಮಿ, ಇದು ನಿನಗೆ ಸೇರಿದ್ದು, ನನ್ನ ಕೈಯಲ್ಲಿ ಏನೂ ಇಲ್ಲ. ಕೆಲವು ಸಾರಿ ನಾವು ಆಗಿಲ್ಲ, ದೇವರೇ ನೀನು ನನಗೇ ಕೊಡಬೇಕು. ಆ ರೀತಿಯಾದಂಥ ಕಾರ್ಯಗಳನ್ನು ಸ್ವಾರ್ಥಕ್ಕಾಗಿ ಪ್ರಾರ್ಥಿಸುವುದನ್ನು ಪ್ರಾರ್ಥಿಸ್ತಾರೆ ಅಂತ ಹೇಳ್ತಾ ಇದೆ. 6ನೇದಾಗಿ ಹೇಳುತ್ತಾ ಇದೆ, ನಂಬಿಕೆ ಇಲ್ಲದೆ ಪ್ರಾರ್ಥಿಸಬಾರ್ದು. ಹೌದು, ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಅಂದ್ರೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲೇಬೇಕು ಅಂತ ದೇವರು ವಾಕ್ಯ ಹೇಳಿ. ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೆ ಇರಲಿ ಅಂತ ಹೇಳುತ್ತಾ ಇದೆ. ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಹೇಳಿದ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. ಕೇಳಿಕೊಳ್ಳುವುದು, ಬೇಡಿಕೊಳ್ಳುವುದು, ಅಂಗಲಾಚುವುದು, ಭಿನ್ನಹ ಮಾಡುವುದು, ಇದೆಲ್ಲ ಪ್ರಾರ್ಥನೆಯೇ. ಹೋಗಿ ಈಗ ಹೇಳ್ತಾ ಇದೆ, ಕೇಳಿಕೊಳ್ಳಬೇಕು. ಹೇಗೆ? ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಇಲ್ಲದೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ದೇವರೇ ಇವತ್ತು ಮಳೆ ಬರಬಾರ್ದು ಅಂತ ಹೇಳಿದರೆ ಕೊನೆಗೆ ನಮ್ಗೆ ಅನಿಸುತ್ತೆ, ಹೆಂಗೆ ಮಳೆ ಬಂದೇ ಬರುತ್ತೆ ಗ್ಯಾರಂಟಿ ಬಿಡು ಅಂತೇಳಿ ಪ್ರಾರ್ಥನೆ ಮಾಡಬಾರ್ದು. ಓಕೆನಾ? ಹಣ ದೇವರೇ ನನಗೆ ಒದಗಿಸಿ ಕೊಡ್ತೀಯ ಅಂತ ನಾನು ನಂಬ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಒಳಗಡೆ ಅದು ಯಾರು ಕೊಡ್ತಾರಪ್ಪ ನಮಗೆ, ಎಲ್ಲಿಂದ ಸಿಗುತ್ತೆ ಹಣ, ಚಾನ್ಸೇ ಇಲ್ಲ ಅಂದುಕೊಂಡ್ರೆ ಅದರರ್ಥ ಪದಗಳು ಬರ್ತಾ ಇದೆ ನಂಬಿಕೆ, ಒಳಗಡೆ ಇರ್ತಾ ಇದೆ ಅನುಮಾನ.
ಸಂದೇಹ ಪಡುವಾಗಲೇ ಅದಕ್ಕೆ ಉತ್ತರ ನಮಗೆ ಸಿಗುವುದಿಲ್ಲ ಅನ್ನುವಂಥದ್ದು ಈ ವಾಕ್ಯದ ಅರ್ಥವಾಗಿದೆ ದೇವಜನವೇ. ಆದ್ದರಿಂದ ನಾವು ಈ ರೀತಿ ಪ್ರಾರ್ಥನೆ ಮಾಡಬಾರದು. ನಂಬಿಕೆ ಇಲ್ಲದೆ ಸಂದೇಹ ಪಡುತ್ತಾ ಪ್ರಾರ್ಥನೆ ಮಾಡಿದರೆ ನಮಗೆ ಉತ್ತರ ಸಿಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡು, ಇಷ್ಟೊಂದು ಕಾರ್ಯಗಳನ್ನು ಬೈಬಲಲ್ಲಿ ಹೇಳ್ತಾ ಇದೆ. ನೀವು ಈ ಥರ ಪ್ರಾರ್ಥನೆ ಮಾಡಬೇಡಿ ಮಕ್ಕಳೇ. ಯೇಸು ಸ್ವಾಮಿ ಇದನ್ನೆಲ್ಲ ಹೇಳಿಕೊಟ್ಟ ನಂತರ ಕೆಲವು ವಚನಗಳು ಬೇರೆ ಕಡೆ ತಗೊಂಡಿದ್ದೀನಿ, ಬಟ್ ಇದೆಲ್ಲ ಯೇಸು ಸ್ವಾಮಿ ಹೇಳಿದ ನಂತರ ಆ ನಂತರ ಹೇಗೆ ಪ್ರಾರ್ಥಿಸಬೇಕು ಅನ್ನೋದನ್ನು ಕಲಿಸಿಕೊಟ್ಟಿರೋದನ್ನು ನಾವು ನೋಡುತ್ತೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವುದು ಹೇಗೆ ಪ್ರಾರ್ಥಿಸಬೇಕು ಅಂತ. ಒಂದು ವೇಳೆ ಇಲ್ಲದೆ ಹೋದರೆ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಪ್ರಾರ್ಥಿಸುವುದು ಹೇಗೆ ಅಂತ, ಯೇಸು ಸ್ವಾಮಿ ಇಲ್ಲಿ ವಾಕ್ಯಾನುಸಾರವಾಗಿ ಪ್ರಾರ್ಥಿಸುವುದು ಹೇಗೆ ಅನ್ನೋದನ್ನು ಕೂಡ ನಾನು ಸಿದ್ಧ ಮಾಡಿ ನಿಮಗೆ ಕೊಡುತ್ತೇನೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಹೇಗೆ ಪ್ರಾರ್ಥನೆ ಮಾಡಬಾರದು ಅನ್ನುವುದು 6 ವಿಷಯ ಆಯಿತು. 7ನೇ ವಿಷಯಕ್ಕೆ ಹೋಗೋಣ. ದೇವರ ಚಿತ್ತವನ್ನು ನಿರ್ಲಕ್ಷಿಸಿ ಪ್ರಾರ್ಥಿಸಬಾರದು. ಕೆಲವು ಸಾರಿ ಏನು ಮಾಡ್ತೀವಿ ಅಂದರೆ ದೇವರ ಚಿತ್ತವನ್ನು ನಿರ್ಲಕ್ಷ್ಯ ಮಾಡ್ತೀವಿ. ದೇವರ ಚಿತ್ತ ಒಂದಿರುತ್ತದೆ, ನಾವು ಅದನ್ನು ನಿರ್ಲಕ್ಷ್ಯ ಮಾಡಿ ನಮ್ಮದೇ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ. ದೇವರ ವಾಕ್ಯ ಹೇಳುತ್ತದೆ, 1 ಯೋಹಾನ 5ನೇ ಅಧ್ಯಾಯ 14ನೆಯ ವಚನದಲ್ಲಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗೆ ಉಂಟು. ಅದರ ಅರ್ಥ, ದೇವರ ಚಿತ್ತವಲ್ಲದ ಪ್ರಾರ್ಥನೆ ನಾವು ಮಾಡಬಾರದು. ನೋಡಿ, ದೇವರ ಚಿತ್ತ ಅಲ್ಲದೇ ಇರೋದು ಒಂದಿರ್ತವೆ, ಕೆಲವು ನಮಗೆ ಕಾಮನ್ ಆಗಿ ಗೊತ್ತಾಗ್ಬಿಡುತ್ತದಪ್ಪ, ಈ ಥರ ನಾವು ಮಾಡಬಾರ್ದು ಅಂತ ಗೊತ್ತಿರ್ತದೆ. ಇದು ದೇವರ ಚಿತ್ತ ಅಲ್ಲವೇ ಅಲ್ಲ. ನನ್ನ ಜೀವಿತದಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಕಳ್ಳತನಕ್ಕೆ ಹೋಗುವಾಗಲೂ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ, ದೇವರೇ ನಾನು ಸಿಕ್ಕಾಕ್ಕೊಳ್ಬಾರ್ದು ಅಲ್ವಾ, ನಾನು ಸಿಕ್ಕಾಕ್ಕೊಳ್ಬಾರ್ದು ಅಂತ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೆ. ಅದು ದೇವರ ಚಿತ್ತನ? ನಾನು ಆ ರೀತಿ ಪ್ರಾರ್ಥನೆ ಮಾಡಬೇಕಾಗಿತ್ತಾ? ಇಲ್ಲ, ಆ ರೀತಿ ಪ್ರಾರ್ಥನೆ ಮಾಡುವುದು ದೇವರಿಗೆ ಇಷ್ಟವಿಲ್ಲ. ಹಾಗಾದರೆ ನೀವು ಕೂಡ ಗೊತ್ತಿದೆ ಇದು ದೇವರ ಚಿತ್ತ ಅಲ್ಲ, ಇದು ಬೇಕಾಗಿಲ್ಲ ಅಂತ ನಿಮಗೆ ಗೊತ್ತಿದೆ, ಆದರೂ ಕೂಡ ನೀವು ಪ್ರಾರ್ಥನೆ ಮಾಡಿದರೆ ಅದು ಒಳ್ಳೆಯ ಕಾರ್ಯ ಅಲ್ಲವೇ ಅಲ್ಲ. ಸೊ ಹಾಗಾದರೆ ನೋಡಿದ್ರೆ ಇಲ್ಲಿ ಹೇಳ್ತದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನು ಬೇಡಿಕೊಂಡ್ರೂ ಆತನ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ ನಮಗಿದೆ. ಹಾಗಾದರೆ ಚಿತ್ತವನ್ನು ನಿರ್ಲಕ್ಷಿಸಿ, ದೇವರ ಚಿತ್ತವನ್ನು ನಿರ್ಲಕ್ಷಿಸಿ ನಾವು ಪ್ರಾರ್ಥನೆ ಮಾಡಬಾರದು. ಈಗ ನೋಡುವಾಗ 7 ಕಾರ್ಯಗಳನ್ನು ನಾವು ಪ್ರಾರ್ಥನೆ ಮಾಡಬಾರದ 7 ವಿಧಾನಗಳು, 7 ರೀತಿಯಾದ ಜನರಿಗೆ ಕಾಣಿಸಿಕೊಳ್ಳುವಂತೆ ಮಾಡಬಾರದು, ಪುನರಾವರ್ತನೆ ಸುಮ್ಮನೆ ಮಾಡೋದು, ಪಾಪವನ್ನು ಹೃದಯದಲ್ಲಿ ಇಟ್ಟುಕೊಂಡು ಕ್ಷಮಿಸದ ಹೃದಯದಿಂದ, ಸ್ವಾರ್ಥದ ಹೃದಯದಿಂದ, ನಂಬಿಕೆ ಇಲ್ಲದ ಹೃದಯದಿಂದ ದೇವರ ಚಿತ್ತವಿಲ್ಲದ ಪ್ರಾರ್ಥನೆಯನ್ನು ನಾವು ಮಾಡಬಾರ್ದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಾವು ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವಜನವೇ, ಈ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ದೇವರೇ, ನಾನು ಯಾವಾಗಾದರೂ 7 ಕಾರ್ಯಗಳ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು ಸ್ವಾಮಿ. ಇದುವರೆಗೂ ನಾನು ಅರಿಯದೇ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೆ. ಈ ದಿನ ಈ ವಿಡಿಯೋ ಮೂಲಕವಾಗಿ ನನಗೆ ನೀನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ದೇವರೇ, ಅಪ್ಪ, ಜನರು ನೋಡಬೇಕಂತಾನೋ ಇಲ್ಲವೇ ಪದೇ ಪದೇ ಸುಮ್ಮನೆ ಹೇಳಿದ್ದೇ ಹೇಳ್ತಾ ಇರುವಂಥದ್ದು, ಇಲ್ಲವೇ ಅಪ್ಪ ಕರ್ತನೆ ಪಾಪವನ್ನು ಮಾಡಿ ಅದನ್ನು ಮುಂದೆನೇ ಇಟ್ಟುಕೊಂಡು ಮಾಡೋದು, ಕ್ಷಮಿಸದೇ ಇರುವ ಹೃದಯದ ಪ್ರಾರ್ಥನೆ, ಸ್ವಾರ್ಥದ ಪ್ರಾರ್ಥನೆ, ನಂಬಿಕೆ ಇಲ್ಲದ ಪ್ರಾರ್ಥನೆ, ದೇವರ ಚಿತ್ತವಲ್ಲದ ಪ್ರಾರ್ಥನೆ ನಾವು ಮಾಡುವುದಾದರೆ ದಯಮಾಡಿ ನಮ್ಮನ್ನು ಕ್ಷಮಿಸು ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ಯಾವ ಭಕ್ತರೆಲ್ಲ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ಕೊನೆವರೆಗೂ ವಿಡಿಯೋನ ನೋಡುತ್ತಾ ನಾನು ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಎಂಬ ಹಂಬಲದಿಂದ ಬಂದಿದ್ದಾರೋ ಪ್ರತಿಯೊಬ್ಬರಿಗೂ ಯೇಸು ನಾಮದಲ್ಲಿ ಅಭಿಷೇಕವು, ಆಶೀರ್ವಾದವು ಉಂಟಾಗಲಿ. ದೇವರೇ, ಹೌದಪ್ಪ, ನಾವು ಯಾವುದೇ ರೀತಿ ಈ ವಾಕ್ಯವನ್ನು ತಿಳಿಸಿದ ನನ್ನಲ್ಲಿ ಆಗಲಿ ಕೂಡ ಯಾವುದೇ ರೀತಿಯಾದ ಪ್ರಾರ್ಥನೆ ವಿಚಾರವಾಗಿ ಕರ್ತನೆ ಗಲಿಬಿಲಿಯು, ಒಂದು ವೇಳೆ ಬಲಹೀನವಾದಂಥ ಆಲೋಚನೆಗಳು ಬಾರದ ಹಾಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ನಮಗೆ ನೀವು ಕಲಿಸಿಕೊಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯಾರೆಲ್ಲ ಇವತ್ತು ಬಂದು ವಾಕ್ಯ ಕೇಳಿದ್ದಾರೋ ಇವರನ್ನೂ ಇವರ ಕುಟುಂಬವನ್ನು ಆಶೀರ್ವಾದ ಮಾಡಿರಿ. ಸಮಾಧಾನ, ಶಾಂತಿ, ನೆಮ್ಮದಿ, ಆರೋಗ್ಯ, ದಯೆ, ಉಪಕಾರಗಳಿಂದ ಕುಟುಂಬದಲ್ಲಿ ಎಲ್ಲ ಒದಗಿಸುವಿಕೆಯಿಂದ ನಡೆಸಿರಿ. ಯಾವ ಕೊರತೆಗಳು ಇವರಲ್ಲಿ ಕಾಣಿಸಿಕೊಳ್ಳದ ಹಾಗೆ ಪರಲೋಕದ ಕೃಪೆಗಳಿಂದ ನೀನು ತುಂಬಿಸು ಎಂದು ಬೇಡುತ್ತಾ ಇದ್ದೇವೆ. ಸಣ್ಣವರು, ಯೌವನಸ್ಥರು, ವೃದ್ಧರವರೆಗೂ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಭಕ್ತಿ ಉಳ್ಳವರಾಗಿ ಪ್ರಾರ್ಥನಾ ವೀರರಾಗಿ ಮಾರ್ಪಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು.
ಪ್ರಾರ್ಥನಾ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡು. ಯಾರೆಲ್ಲ ಸಾಲಗಳಿಗಾಗಿ, ರೋಗಗಳಿಗಾಗಿ, ಕಷ್ಟಗಳಿಗಾಗಿ ಕರ್ತನೇ ಎಂದು ಕೂಗುತ್ತಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪಾಶೀರ್ವಾದವು ನಿತ್ಯ ನಿರಂತರವಾಗಿರಲಿ. ಅಪ್ಪ, ಈ ದಿನದ ಪ್ರಯಾಣ, ಕೆಲಸ ಕಾರ್ಯ, ಮಕ್ಕಳ ದೇವರೇ ಶಾಲೆಗೆ ಹೋಗುವಿಕೆ, ಕಾಲೇಜ್ಗೆ ಹೋಗುವಿಕೆ, ಮನೆಯಲ್ಲಿರೋರು ಕೆಲಸಕ್ಕೆ ಹೋಗೋಕೆ, ಬಿಸ್ನೆಸ್ ಮಾಡುವಿಕೆ, ನಾವೇನೇ ಕೆಲಸ ಮಾಡಿದ್ರೂ ಕೂಡ ಯಾವ ತೊಂದರೆನೂ ಆಪತ್ತು ಉಂಟಾಗದಂತೆ ನಮ್ಮನ್ನು ದುಷ್ಟನ ಕೈಯಿಂದ ಕಾಪಾಡು. ನಮ್ಮ ಮನೆಯ ಸುತ್ತಲೂ ಬೆಂಕಿ ಬೇಲಿಯನ್ನು ಹಾಕಿ ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಸುರಕ್ಷಿತವಾಗಿ ಕಾಪಾಡು ಎಂದು ಬೇಡುತ್ತಾ ಇದ್ದೇವೆ. ನೀನು ಒಳ್ಳೆಯವನಾದ ಕರ್ತನು, ಮಹೋನ್ನತನಾದ ದೇವರು, ಸರ್ವಾಧಿಕಾರಿಯು, ಸರ್ವಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಈ ದಿನ ಈ ಪ್ರಾರ್ಥನೆಯನ್ನು ಆಲಿಸಿ ಇವರ ಅಗತ್ಯಗಳನ್ನು ಪೂರೈಸಿ ನೀನು ತಾನೇ ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಎಲ್ಲ ಕೃತ್ಯಗಳನ್ನು ನಿನ್ನ ಕೈಯಲ್ಲಿ ಸಮರ್ಪಣೆ ಮಾಡುತ್ತಾ ನಂಬಿಕೆಯಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು, ಸದುತ್ತರ ಕೊಡುವಾತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಇದುವರೆಗೂ ಈ ವಾಕ್ಯವನ್ನು ನೀವು ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ದಿನ ಸಂಜೆ ಒಂದು ಪ್ರಾರ್ಥನೆ ಇದೆ. ಅದೇನೆಂದರೆ, ಮನೆಯಲ್ಲೇ ಇರುವಂಥ ಗೃಹಿಣಿಯರು ಮಾಡಬೇಕಾದಂಥ ಪ್ರಾರ್ಥನೆ ಯಾವುದು ಅಂತ ಸಂಜೆ 5:15 ಇರುತ್ತದೆ. ದಯಮಾಡಿ ಆ ಪ್ರಾರ್ಥನೆಯನ್ನು ನೀವು ಆಲಿಸಿ ದೇವರ ಅನುಗ್ರಹ ನಿಮ್ಮ ಕುಟುಂಬಗಳ ಮೇಲಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಸಮಾಧಾನ ನಿಮ್ಮ ಮೇಲಿರಲಿ. ಗಾಡ್ ಬ್ಲೆಸ್ ಯು. ಆಮೇನ್.